ಹಾಯ್ ನಮಸ್ತೆ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ ಓಪೋ ರೀನೋ 7 ಪ್ರೋ ಸ್ಮಾರ್ಟ್ ಫೋನ್ ಇರುವಂಥದ್ದು. ಆಲ್ರೆಡಿ ಈ ಒಂದು ಫೋನ್ ಅನ್ಬಾಕ್ಸ್ ಮಾಡಿದ್ದೀನಿ. ಆ ಒಂದು ವಿಡಿಯೋ ನೀವು ನೋಡಿಲ್ಲ ಅಂತ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಆ ಮುಖಾಂತರ ನೋಡ್ಕೊಂಬರ್ಬೋದು. ಈ ಒಂದು ಓಪೋ ರೀನೋ 7 ಪ್ರೋ ಏನಿದೆ ಸದ್ಯಕ್ಕೆ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗಿರುವಂಥದ್ದು. 12 GB ರ್ಯಾಮ್ ಮತ್ತು 256 GB ಸ್ಟೋರೇಜ್ ಆಯಿತಾ. ಈ ಒಂದು ವೇರಿಯಂಟಿಗೆ 40,000 ರೂಪಾಯಿ ಆಗ್ತಾ ಇರುವಂಥದ್ದು. 40,000 ರೂಪಾಯಿಗೆ ಒಂದು ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡ್ಬೋದಾ? ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ. ಸುಮಾರು 10 ದಿನಗಳಿಂದ ಒಂದು ಸ್ಮಾರ್ಟ್ ಫೋನ್ ನಾನು ಯೂಸ್ ಮಾಡಿ ನನ್ನ ಯೂಸರ್ ಎಕ್ಸ್ಪೀರಿಯನ್ಸ್ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಕ್ಯಾಮ್ರಾ ಯಾವ ರೀತಿ ಇದೆ, ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ, ಡಿಸೈನು, ಬಿಲ್ಡ್ ಕ್ವಾಲಿಟಿ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದು ಬೆಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಒಂದು ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಪರ್ಸನಲಿ ನನಗನ್ನಿಸ್ದಂಗೆ ಒನ್ ಆಫ್ ದ ಬೆಸ್ಟ್ ಲುಕ್ಕಿಂಗ್ ಬೆಸ್ಟ್ ಡಿಸೈನ್ನ ಹೊಂದಿರುವಂಥ ಸ್ಮಾರ್ಟ್ ಫೋನ್ ಆಯಿತಾ. ಕೈಲಿ ಇಟ್ಕೊಳ್ಳೋದಕ್ಕೆ ಖುಷಿ ಆಗುತ್ತೆ. ಹೆವಿ ಪ್ರೀಮಿಯಂ ಲುಕ್ಕನ್ನು ಕೊಡ್ತಾ ಇರುವಂಥದ್ದು. ಫ್ಲ್ಯಾಟ್ ಬೆಸಲ್ಸು ಲಿಟ್ರಲಿ ನೋಡೋದಕ್ಕೆ ಒಂದು ಹೆವಿ ಪ್ರೀಮಿಯಂ ಸ್ಮಾರ್ಟ್ ಫೋನ್ ರೀತಿ ಕಾಣುತ್ತೆ. ಈ ಒಂದು ಸ್ಮಾರ್ಟ್ ಫೋನ್ ತುಂಬ ತಿನ್ನಾಗಿ ಕೂಡ ಇರುವಂಥದ್ದು. ಕೇವಲ 7.5 mm ಥಿಕ್ನೆಸ್ ಮತ್ತು ತುಂಬ ಲೈಟ್ ವೆಯ್ಟ್ ಕೂಡ ಇದೆ. ಕೇವಲ 180 ಗ್ರಾಮ್ ವೆಯ್ಟ್ ಇರುವಂಥದ್ದು. ಈ ಒಂದು ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಗ್ಲಾಸು ಮತ್ತು ಬೆಸಲ್ ಕೂಡ ಮೆಟಾಲಿಕ್ ಬೆಸಲ್ ಆಗಿದ್ರೂ ಕೂಡ ವೆಯ್ಟ್ ತುಂಬ ಕಡಿಮೆ ಇರುವಂಥದ್ದು. ಹೆವಿ ಅಂದರೆ ಹೆವಿ ಇಂಪ್ರೆಸ್ ಮಾಡ್ತು. ಈ ಒಂದು ಫೋನ್ನ ಫ್ರಂಟಲ್ಲಿರುವಂಥದ್ದು ಗೊರಿಲ್ಲಾ ಗ್ಲಾಸ್ 5 ಆಯಿತಾ. ಒಂದು ಒಳ್ಳೆ ವಿಷಯ, ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗಲ್ಲ. ಫ್ರಂಟಲ್ಲಿ ಅವರೇ ಆಲ್ರೆಡಿ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ಇರುವಂಥದ್ದು. ಲಿಟ್ರಲಿ ಬೆಸಲ್ ನೋಡ್ಬೋದು ನೀವೇ ಆಯಿತಾ, ತೋರಿಸ್ತಾ ಇದ್ದೀನಿ ನಿಮಗೆ. ಯಾವ ಸೈಡಲ್ಲೂ ಕೂಡ ಅಷ್ಟೊಂದು ಬೆಸಲ್ ಇಲ್ಲ. ಫ್ರಂಟಿಂದ ನೋಡಿದ್ರೆ ಏನು ಗುರು, ಎಷ್ಟೊಂದು ಪ್ರೀಮಿಯಂ ಸ್ಮಾರ್ಟ್ ಫೋನ್ ಅಂತ ಅನಿಸುತ್ತೆ. ನಂಗೆ ಅನ್ನಿಸ್ದಂಗೆ ಒನ್ ಆಫ್ ದ ತುಂಬ ಕಡಿಮೆ ಬೆಸಲ್ನ ಹೊಂದಿರುವಂಥ ಸ್ಮಾರ್ಟ್ ಫೋನ್ ಆಯಿತಾ. ಸೂಪರ್ ಆಗಿದೆ ಫ್ರಂಟಿಂದ ಅಂತ. ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ. ಹೆವಿ ಅಂದರೆ ಹೆವಿ ಇಂಪ್ರೆಸ್ ಮಾಡ್ತು. ಸಖತ್ತಾಗಿರುವಂಥದ್ದು. ಇನ್ನು ಹಿಂದ್ಗಡೆಗೆ ಬಂತು ಅಂತ ಅಂದರೆ ಇದು ಕೂಡ ಗ್ಲಾಸು, ಪಾಂಡಾ ಗ್ಲಾಸ್ ಆಯಿತಾ. ಸೊ ಒಂದು ಒಳ್ಳೆ ವಿಷಯ, ಸ್ಕ್ರ್ಯಾಚ್ ಆಗಲ್ಲ ಅಷ್ಟು ಈಸಿಯಾಗಿ ಮತ್ತು ಸ್ಮಡ್ಜಸ್ ಕೂಡ ಅಷ್ಟೊಂದು ಆಗಲ್ಲ. ಇದು ಒಂದು ರೀತಿ ಮ್ಯಾಟ್ ಫಿನಿಷನ್ನು ಹೊಂದಿರುವಂಥ ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ಕನ್ನು ಹೊಂದಿರುವಂಥ ಬ್ಯಾಕ್ ಆಯಿತಾ. ಸೊ ತುಂಬ ಪ್ರೀಮಿಯಂ ಫೀಲ್ನ ಕೊಡುತ್ತೆ ನಿಮಗೆ ಹಿಂದಿನೂ ಕೂಡ. ಸೊ ಗಮನಿಸ್ತಾ ಇದ್ದೀರಾ, ಬೆಂಕಿ ಆಗಿರುವಂಥದ್ದು. ಹಿಂದ್ಗಡೆ ಕ್ಲೀನ್ ಫಿನಿಶ್ ಸಿಗ್ತಾ ಇರುವಂಥದ್ದು ಆಯಿತಾ. ಯಾವುದೇ ಫಿಂಗರ್ ಪ್ರಿಂಟ್ ಇಲ್ಲ ನಿಮಗೆ. ಹಿಂದ್ಗಡೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಮತ್ತು ಡ್ಯೂಯಲ್ LED ಫ್ಲ್ಯಾಶ್ ಇದೆ ಆಯಿತಾ. ಕಂಪ್ಲೀಟ್ಲಿ ಒಂದು ರೀತಿ ಕ್ಲೀನ್ ಡಿಸೈನ್ ಅಂತ ಅನ್ಬೋದು. ಮತ್ತು ಈ ಒಂದು ಕ್ಯಾಮ್ರಾ ಬಂಪ್ ಏನಿದೆ ಅಲ್ವಾ, ಅದರಲ್ಲಿ ಕಾರ್ನರ್ಸ್ಗಳಲ್ಲಿ LED ಕೊಟ್ಟಿರುವಂಥದ್ದು ಆಯಿತಾ. RGB LED ನಿಮಗೆ ನೋಟಿಫಿಕೇಶನ್ ಬಂದಾಗ ಅಥವಾ ಕಾಲ್ಸ್ ಬಂದಾಗ ನಿಮಗೆ ಇದರಲ್ಲಿ ತೋರಿಸುತ್ತೆ LED. ಸೊ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಕತ್ಲೆ ಅಂತೂ ಸಕ್ಕದಾಗಿ ಕಾಣುತ್ತೆ. ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಒನ್ ಆಫ್ ದ ತುಂಬ ಯುನೀಕ್ ಫೀಚರ್ ಅನ್ನಿಸ್ತು ನನಗಿದು. ನಂಗೆ ಅನ್ನಿಸ್ದಂಗೆ ಇತ್ತೀಚಿನ ದಿನಗಳಲ್ಲಿ LED ಇಂಡಿಕೇಟರ್ಗಳೇ ಇರಲ್ಲ ಮೋಸ್ಟ್ ಆಫ್ ದ ಫೋನ್ಗಳಲ್ಲಿ. ಬಟ್ ಇವರು ತುಂಬ ಡಿಫ್ರೆಂಟಾಗಿ ಒಂದು ಇಂಡಿಕೇಟರ್ನ ಕೊಟ್ಟವ್ರೆ. ಅದು ಸಖತ್ ಇಂಪ್ರೆಸ್ ಮಾಡ್ತು ನನಗೆ. ನೈಟಲ್ಲೊಂದು ಹೆವಿ ಸಖತ್ತಾಗಿ ಕಾಣುತ್ತೆ. ಹಿಂದ್ಗಡೆ ನಿಮಗೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ. ಮತ್ತು ಈ ಒಂದು ಫೋನ್ನ ಫ್ರೇಮ್ ಬಗ್ಗೆ ಮಾತಾಡಲೇಬೇಕು ಆಯಿತಾ. ಲಿಟ್ರಲಿ ಬೆಂಕಿ ಒಂದು ಫೀಲ್ ಇದೆ. ಗ್ರಿಪ್ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಫ್ಲ್ಯಾಟ್ ಬೆಸಲ್ಲು, ಮೆಟಾಲಿಕ್ ಬೆಸಲ್ ಇದಾಗಿರುವಂಥದ್ದು. ಸೊ ಹೆವಿ ಇಂಪ್ರೆಸ್ ಮಾಡ್ತು. ಓವರ್ ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳ್ಬೇಕಂತ ಅಂದರೆ ಒನ್ ಆಫ್ ದ ಬೆಸ್ಟ್ ಗುರು. ನನಗೆ ಸಖತ್ ಇಂಪ್ರೆಸ್ ಮಾಡಿದಂಥ ಬಿಲ್ಡ್ ಕ್ವಾಲಿಟಿ, ಡಿಸೈನು ಸಖತ್ತಾಗಿದೆ. ನಿಮಗೆ ಇದನ್ನು ಕೈಲಿ ಹಿಡ್ಕೊಂಡ ತಕ್ಷಣ ಆ ಒಂದು ಫೀಲೇ ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ಒಂದು ಡಿಸೈನ್ ಬಿಲ್ಡ್ ಕ್ವಾಲಿಟಿಗೆ ನಂಬರ್ 1 ಸ್ಥಾನವನ್ನು ಕೊಡ್ತೀನಿ ನಾನು. ಸಖತ್ತಾಗಿದೆ. ಇನ್ನು ಈ ಒಂದು ಫೋನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ 6.55 ಇಂಚಿನ ಫುಲ್ HD ಪ್ಲಸ್ ರೆಸಲ್ಯೂಷನ್ ಹೊಂದಿರುವಂಥ AMOLED ಡಿಸ್ಪ್ಲೇ ಇರುವಂಥದ್ದು ಆಯಿತಾ. ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿರುವಂಥದ್ದು, ತುಂಬ ಬ್ರೈಟಾಗಿ ಕೂಡ ಇದೆ. ಸುಮಾರು 920 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು ಆಯಿತಾ. ಬಿಸಿಲಿಗೆ ಹೋದರೂ ಕೂಡ ತುಂಬ ಬ್ರೈಟಾಗಿ ಕಾಣುತ್ತೆ. ಮತ್ತು ಈ ಒಂದು ಡಿಸ್ಪ್ಲೇ HDR10+ ಕೂಡ ಸಪೋರ್ಟ್ ಮಾಡುತ್ತೆ ಆಯಿತಾ. ಡಿಸ್ಪ್ಲೇ ಕ್ಲಾರಿಟಿ ಚೆನ್ನಾಗಿದೆ, ವ್ಯೂಯಿಂಗ್ ಆಂಗಲ್ಸ್ ಪ್ರತಿಯೊಂದು ಚೆನ್ನಾಗಿದೆ. ಡಿಸ್ಪ್ಲೇ ಸೂಪರ್ ಇಂಪ್ರೆಸಿವ್ ಅಂತೀನಿ. ಆದರೆ ಒಂದು ಬೇಜಾರಾದಂಥ ವಿಷಯನಪ್ಪ ಅಂತಂದರೆ ಈ ಒಂದು ಬೆಲೆಗೆ ನಿಮಗೆ 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಫೋನ್ಗಳು ಕೂಡ ಸಿಗ್ತವೆ. ಇವ್ರು ಕೊಟ್ಟಿದ್ದು ತುಂಬ ಚೆನ್ನಾಗಿರ್ತಾ ಇತ್ತು. 90 ಹರ್ಟ್ಸ್ ಕೂಡ ನನಗೆ ಅನ್ನಿಸ್ದಂಗೆ ಓಕೆ ಅನ್ಕೋತೀನಿ. ಬಟ್ ನೀಡಿದರೆ 120 ಬೆಂಕಿ ಇರ್ತಾ ಇತ್ತು ನಂಗೆ ಅನ್ನಿಸ್ದಂಗೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಆಗಲೇ ಹೇಳಿದಂಗೆ ಸದ್ಯಕ್ಕೆ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು 12 GB ರ್ಯಾಮ್, 256 GB ಸ್ಟೋರೇಜ್. ಇದರಲ್ಲಿರುವಂಥ ರ್ಯಾಮ್ LPDDR4X ರ್ಯಾಮ್ ಆಯಿತಾ. ಬೇಜಾರಾಗುವಂಥ ವಿಷಯ, ಈ ಒಂದು ಬೆಲೆಗೆ ಆರಾಮಾಗಿ DDR5 ರ್ಯಾಮೇ ಸಿಗುತ್ತೆ. ಇವ್ರು ಕೊಟ್ಟಿದ್ರೆ ತುಂಬ ಖುಷಿ ಆಗ್ತಾ ಇತ್ತು. 40,000 ರೂಪಾಯಿಗೆ DDR4 ಓಕೆ, ಬಟ್ DDR5 ನೀಡಿದರೆ ತುಂಬ ಇಂಪ್ರೆಸ್ ಮಾಡ್ತಾ ಇತ್ತು. 20,000 ರೂಪಾಯಿಗೆಲ್ಲ DDR5 ಸಿಕ್ಬಿಡ್ತವೆ ರೀಸೆಂಟ್ ಡೇಸಲ್ಲಿ.
ಕೊಡ್ಬೋದಾಗಿತ್ತು ನಂಗೆ ಅನ್ನಿಸ್ತಂಗೆ. ಇನ್ನು ಸ್ಟೋರೇಜ್ UFS 3.1 ಸ್ಟೋರೇಜ್ ಇದೆ, ಟಾಪ್ ನಾಚ್. ಸೊ ಪ್ರೀಮಿಯಮ್ ಅಂತೀನಿ, ತುಂಬ ಫಾಸ್ಟಾಗಿ ರೀಡು ರೈಟ್ ಮಾಡುತ್ತೆ, ತುಂಬ ಫಾಸ್ಟಾಗಿ ಕಾಪಿ ಮಾಡುತ್ತೆ, ತುಂಬ ಫಾಸ್ಟಾಗಿ ಅಪ್ಲಿಕೇಶನ್ಗಳು ಓಪನ್ ಆಗುತ್ತೆ. ಸೊ ಮ್ಯಾಟ್ರ್ ಆಗುತ್ತೆ ನಿಮ್ಮ OS ಮತ್ತು ನಿಮ್ಮ ಒಂದು ಅಪ್ಲಿಕೇಶನ್ ಸ್ಮೂತಾಗಿ ಕೆಲಸ ಮಾಡೋದಕ್ಕೆ ಸ್ಟೋರೇಜ್ ಮ್ಯಾಟ್ರ್ ಆಗುತ್ತೆ. ಅದರಿಂದ UFS 3.1 ಕೊಟ್ಟಿರುವಂಥದ್ದು ಕ್ರೇಜಿ ಇಂಪ್ರೆಸಿವ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಇದಾದ ನಂತರ ಈ ಒಂದು ಫೋನ್ನ ಪ್ರೋಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ, ಈ ಒಂದು ಫೋನಲ್ಲಿ ತುಂಬ ಪವರ್ಫುಲ್ ಆಗಿರುವಂಥ ಪ್ರೋಸರ್ MediaTek ಎಂದು Dimensity 1200 ಪ್ರೋಸರ್ ಆಯಿತಾ. ಇದು ಒಂದು ಲೆವೆಲ್ಗೆಲ್ಲ ತುಂಬ ಪವರ್ಫುಲ್ ಆಗಿರುವಂಥ ಪ್ರೋಸರ್ನೇ. ನಾನು ಅಂಥದ್ದು ಚೆಕ್ ಮಾಡ್ದಂಗೆ ಸುಮಾರು 6 ಲಕ್ಷ ರೇಟಿಂಗನ್ನು ಈ ಒಂದು ಸ್ಮಾರ್ಟ್ಫೋನ್ ಕೊಡ್ತಾ ಇರುವಂಥದ್ದು. ಹೌದು, ನಿಮಗೆ ಈ ಒಂದು ಬೆಲೆಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಸ್ಮಾರ್ಟ್ಫೋನ್ಗಳು ಕೂಡ ನಿಮಗೆ ಸಿಗ್ತವೆ. ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪವರ್ಫುಲ್ ಆಗಿರುವಂಥ ಪ್ರೋಸರ್ ಸಿಗ್ತವೆ. ಇದಕ್ಕಿಂತ 1 ಲಕ್ಷ ಅಂಥದ್ದು ಬೆಂಚ್ಮಾರ್ಕ್ ರೇಟಿಂಗನ್ನು ಜಾಸ್ತಿ ಕೊಡುವಂಥ ಪ್ರೋಸರ್ಗಳು ಆರಾಮಾಗಿ ಸಿಗ್ತವೆ. 7 ಲಕ್ಷ 7.5 ಲಕ್ಷ ಕೊಡುವಂಥ ಪ್ರೋಸರ್ಗಳು ಸಿಗ್ತವೆ ಆಯಿತಾ. ಬಟ್ ನಿಮಗೆ ಆ ಒಂದು ಫೋನಲ್ಲಿ ನೀಡ್ತಾ ಇರುವಂಥ ಸ್ಪೆಸಿಫಿಕೇಷನ್ ಫೀಚರ್ ಇದರಲ್ಲಿ ಏನಿದೆ ಅದನ್ನು ನೋಡ್ಕೊಂಡು ನೀವು ನಿಮ್ಮ ಪ್ರಿಯಾರಿಟಿಯನ್ನು ಇಟ್ಕೊಬೇಕಾಗತ್ತೆ. ಈ ಒಂದು ಫೋನಲ್ಲಿ ಈ ಒಂದು ಪ್ರೋಸರ್ನಲ್ಲಿ ನನಗನ್ನಿಸ್ತಂಗೆ ಆಲ್ಮೋಸ್ಟ್ ಪ್ರತಿಯೊಂದು ಗೇಮನ್ನು ಫುಲ್ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದಾಯ್ತು. ನಾನು ಪಬ್ಜಿಯನ್ನು ಆಡ್ದಂಗೆ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ, ಎಕ್ಸ್ಟ್ರೀಮಲ್ಲಿ ಆಡ್ಬೋದು ಆರಾಮಾಗಿ. ಸೊ ಒಂದು ಒಳ್ಳೆಯ ವಿಷಯ ಅಂತೀನಿ, ಗೇಮ್ ಆಡೋರಿಗೆ ಏನು ತೊಂದರೆ ಇಲ್ಲ ಅಂತ ನನಗಂತೂ ಅನಿಸುತ್ತೆ. ಮತ್ತು ಡೇ ಟು ಟಾಸ್ಕ್ ಮಾಡೋದಕ್ಕೆ ಯಾವುದೇ ತೊಂದರೆ ಇಲ್ಲ, ತುಂಬ ಸ್ಮೂತಾಗಿ ಈ ಒಂದು ಫೋನಲ್ಲಿ ನೀವು ಯೂಸ್ ಮಾಡ್ಕೊಬೋದು. ಪವರ್ಫುಲ್ ಆಗಿರುವಂಥ ಪ್ರೋಸರ್ನೇ. ಹೇಳಿದ್ನಲ್ಲ 6 ಲಕ್ಷ ಅಂದರೆ ಏನು ಕಡಿಮೆ ಅಲ್ಲ. ಸೊ ಪ್ರೋಸರ್ ವೈಸ್ ಚೆನ್ನಾಗಿದೆ, ಬಟ್ ಇನ್ನೂ ಒಳ್ಳೆಯ ಪ್ರೋಸರ್ ನೀಡಿದರೆ ಬೆಂಕಿ ಇರ್ತಾಯಿತ್ತು ನನಗನ್ನಿಸ್ತಂಗೆ. ಇನ್ನೂ ಡೈರೆಕ್ಟಾಗಿ ಈ ಒಂದು ಫೋನ್ನ ಸೆಂಟರ್ ಆಫ್ ಅಟ್ರಾಕ್ಷನ್ ಕ್ಯಾಮರಾ ಬಗ್ಗೆ ಮಾತಾಡಲೇಬೇಕು. ಈ ಒಂದು ಫೋನಲ್ಲಿ ರೇರಲ್ಲಿ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು. ಅದರಲ್ಲಿ ಮೇಯ್ನ್ ಸೆನ್ಸರ್ ಬಂದುಬಿಟ್ಟು 50 ಮೆಗಾ ಪಿಕ್ಸೆಲ್ನ ಮೇಯ್ನ್ ಸೆನ್ಸರ್. ಇದು ಸೋನಿ IMX 766 ಸೆನ್ಸರ್ ಆಗಿರುವಂಥದ್ದು ಆಯಿತಾ. ತುಂಬ ಪ್ರೀಮಿಯಂ, ತುಂಬ ಒಳ್ಳೆಯ ಸೆನ್ಸರ್ ಇದಾಗಿದೆ. ಒಂದು ಒಳ್ಳೆಯ ಫೋಟೋ ಕ್ಲಾರಿಟಿಯನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ. ಸ್ಯಾಂಪಲ್ಸ್ ತೋರಿಸ್ತಾ ಇದ್ದೀನಿ ಆಯಿತಾ. ಫೋಟೋ ಕ್ಲಾರಿಟಿ ವೈಸು ನನಗೆ ಸಖತ್ ಇಂಪ್ರೆಸ್ ಮಾಡ್ತು. ಒಂದು ಒಳ್ಳೆ ಕ್ವಾಲಿಟಿಯ ಫೋಟೋನ ಇದು ಪ್ರೊಡ್ಯೂಸ್ ಮಾಡುತ್ತೆ. ಒಂದು ಸ್ಯಾಂಪಲ್ ನೋಡಿ ನೀವೇ ಜಡ್ಜ್ ಮಾಡ್ಬೋದಾಯ್ತಾ. ಸೊ ಕ್ಯಾಮ್ರಾ ವೈಸು ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಕೆಲವೊಂದು ಫೋಟೋಸ್ಗಳು ಕಲರ್ಸ್ ಒಂದು ಸ್ವಲ್ಪ ಮೋಸ್ಟ್ಲಿ ಅದು ನೀವು ಪೋರ್ಟ್ರೇಟಲ್ಲಿ ತೆಗೆದಾಗ ಸ್ವಲ್ಪ ಸ್ಯಾಚುರೇಷನ್ ಜಾಸ್ತಿ ಮಾಡುತ್ತೆ ಅನ್ನಿಸ್ತು. ಬಟ್ ಕ್ಲಾರಿಟಿ ವೈಸ್ ಒಂದು ಬೆಂಕಿ ಆಗಿದೆ. ಒಂದು ಒಳ್ಳೆ ಫೋಟೋ ಬೊಕೆನೂ ಕೂಡ ಆಯಿತಾ. ತುಂಬ ಒಳ್ಳೆಯ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡಿ ಬೊಕೆ ಎಫೆಕ್ಟ್ ಅಂತ ತೆಗಿತೈತೆ. ಅಪರ್ಚರನ್ನು ಕಡಿಮೆ ಮಾಡಿಕೊಂಡು ಫುಲ್ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡ್ಬೋದು. ಸಖತ್ ಇಂಪ್ರೆಸ್ ಮಾಡ್ತಾರೆ ನನಗೆ ಓವರಾಲ್ ಆಯಿತಾ. ಒಂದು ಒಳ್ಳೆಯ ಕ್ಯಾಮ್ರಾ ಅನ್ನಿಸ್ತು. ಮತ್ತು ಇದರ ಜೊತೆಗೆ ಇನ್ನೊಂದು 8 ಮೆಗಾ ಪಿಕ್ಸೆಲ್ ಎಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥ ತುಂಬ ವೈಡ್ ಆಗಿದೆ. ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿರುವಂಥದ್ದು ಆಯಿತಾ. ಸೊ ಅದನ್ನು ತೋರಿಸ್ತದೆ ನಿಮಗೆ, ಸಖತ್ ಇಂಪ್ರೆಸ್ ಮಾಡ್ತು ಇದನ್ನು ಕೂಡ. ಅದನ್ನು ಬಿಟ್ಟರೆ ಇನ್ನೊಂದು ಕ್ಯಾಮ್ರಾ ಕೊಟ್ಟಿದ್ದಾರೆ, ಮಾಡೋಕ್ಕೆ ಕೆಲಸ ಇಲ್ಲ. 2 ಮೆಗಾ ಪಿಕ್ಸೆಲ್ದು ಮ್ಯಾಕ್ರೋ ಲೆನ್ಸ್. ಆ ಮ್ಯಾಕ್ರೋ ಶಾಟ್ನ ಕೂಡ ತೋರಿಸ್ತಾ ಇದ್ದೀನಿ. ಅಷ್ಟೊಂದು ಮ್ಯಾಕ್ರೋ ಅಂತ ಅನ್ನಿಸ್ಲಿಲ್ಲ ನನಗೆ. ಇನ್ನು ಡೈರೆಕ್ಟಾಗಿ ಫ್ರಂಟ್ ಕ್ಯಾಮ್ರಾಗೆ ಬರೋಣ ಆಯಿತಾ. ಲಿಟ್ರಲಿ ಈ ಒಂದು ಫೋನಲ್ಲಿ 32 ಮೆಗಾ ಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು ಆಯಿತಾ. ಇದು ವಿಶ್ವದ ಮೊದಲ ಸೋನಿ IMX 709 ಸೆನ್ಸಾರ್ನ ಹೊಂದಿರುವಂಥದ್ದು. ಇದು ಕೂಡ ಫ್ರಂಟ್ ಕ್ಯಾಮ್ರಾಗೆ ಒಂದು ಪ್ರೀಮಿಯಂ ಸೆನ್ಸಾರ್ ಅಂತ ಅನ್ಬೋದು. ಇದು ತೆಗೆಯುವಂಥ ಫೋಟೋ ಹೆವಿ ಇಂಪ್ರೆಸಿವ್ ಆಗಿದೆ. ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಸೊ ಪರ್ಸನಲ್ ನನಗೆ ಫ್ರಂಟ್ ಮತ್ತು ಬ್ಯಾಕ್ ಎರಡು ಕೂಡ ಬೆಂಕಿ ಫೋಟೋಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ನೈಟ್ ಟೈಮ್ ಕೂಡ ಅಷ್ಟೇ ಆಯಿತಾ. ತುಂಬ ಒಳ್ಳೆಯ ಆ ಒಂದು ಗ್ಲೋಯಿಶ್ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಸಖತ್ ಇಂಪ್ರೆಸ್ ಮಾಡುತ್ತೆ ನನಗೆ. ಲೋ ಲೈಟಲ್ಲಿ ಕೂಡ ಒಂದು ಒಳ್ಳೆಯ ಫೋಟೋವನ್ನು ಲಾಂಗ್ ಎಕ್ಸ್ಪೋಜರ್ ಶಾರ್ಟನ್ನು ತೆಗೆಯುತ್ತೆ. ಸೂಪರ್ ಇಂಪ್ರೆಸಿವ್ ಅಂತೀನಿ. ಅದನ್ನು ಬಿಟ್ಟರೆ ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ರೇರ್ ಕ್ಯಾಮ್ರಾ ನಿಮಗೆ 4K ವಿಡಿಯೋ ರೆಕಾರ್ಡ್ ಮಾಡಿಕೊಂಡ್ರೆ ಫ್ರಂಟ್ ಕ್ಯಾಮ್ರಾ ನಿಮಗೆ ಕೇವಲ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಬೇಜಾರಾಗುವಂಥ ವಿಷಯ. ಮತ್ತು ಈ ಒಂದು ಫೋನಲ್ಲಿ ನೀವು ಬೇಕಾದರೆ ಡ್ಯೂಯಲ್ ಮೋಡ್ ಅಂದರೆ ಫ್ರಂಟ್ ಮತ್ತು ಬ್ಯಾಕ್ ಎರಡು ಕೂಡ ವ್ಲಾಗಿಂಗ್ ಮೋಡ್ ಅಂತ ಬೇಕಾದ್ರೆ ಕರಿಬೋದು ನೀವು. ವ್ಲಾಗಿಂಗ್ ಮೋಡಲ್ಲೂ ಕೂಡ ನೀವು ಫೋಟೋವನ್ನು ಶೂಟ್ ಮಾಡ್ಕೊಬೋದು. ಅದನ್ನು ಬಿಟ್ಟರೆ ಒಂದು ಫೋನಲ್ಲಿ ಟೈಮ್ ಲ್ಯಾಪ್ಸ್ ಆಗಿರ್ಬೋದು, ಸ್ಲೋ ಮೋಷನ್ ಆಗಿರ್ಬೋದು, ಮತ್ತು ಸ್ಟಿಕ್ಕರ್ಸ್ ಜೊತೆಗೆ ಮತ್ತು ಡಿಫ್ರೆಂಟ್ ಎಫೆಕ್ಟ್ಸನ್ನು ಹಾಕ್ಕೊಂಡು ಬೇಕಾದ್ರೆ ನೀವು ಫೋಟೋ ವೀಡಿಯೋನ ತಗೊಬೋದು. ಮತ್ತು ಟೆಕ್ಸ್ಟ್ ಸ್ಕ್ಯಾನರ್ ಕೂಡ ಈ ಒಂದು ಫೋನ್ಲಿದೆ. ಸೊ ಫೋಟೋ ಅಂತೂ, ಕ್ಯಾಮ್ರಾ ಅಂತೂ, ವಿಡಿಯೋ ತೆಗೆಯುವಂಥ ಕ್ವಾಲಿಟಿ ಅಂತೂ ಸಖತ್ ಇಂಪ್ರೆಸ್ ಮಾಡ್ತು. ನೀವೇ ಜಡ್ಜ್ ಮಾಡ್ಬೋದು ಬೇಕಾದ್ರೆ ಒಂದು ಸ್ಯಾಂಪಲ್ಸನ್ನು ನೋಡ್ಕೊಂಡಾಯ್ತಾ. ಕ್ಯಾಮ್ರಾ ಅಂತೂ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಈ ಒಂದು ಪ್ರೈಸನ್ಸ್ಗೆ ಒಂದು ಒಳ್ಳೆಯ ಕ್ಯಾಮ್ರಾ ಅಂತ ನನಗಂತೂ ಅನ್ನಿಸ್ತು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು, ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಆಯಿತಾ. ಸೊ ತುಂಬ ಫಾಸ್ಟಾಗಿದು ಅನ್ಲಾಕನ್ನು ಮಾಡುತ್ತೆ. ಸೊ ಎಲ್ಲೂ ಕೂಡ ನನಗೆ ಸ್ಲೋ ಅಂತ ಅನ್ನಿಸ್ತಿಲ್ಲ, ತುಂಬ ಫಾಸ್ಟಾಗಿರುವಂಥದ್ದು. ಮತ್ತು ಫೇಸ್ ಅನ್ಲಾಕ್ ಕೂಡ ಅಷ್ಟೇ. ಯೂಶಲಿ ವಿವೋದೆಲ್ಲ ಫೇಸ್ ಅನ್ಲಾಕ್ ತುಂಬ ಫಾಸ್ಟಾಗಿರುತ್ತೆ. ಇದು ಕೂಡ ಹೆವಿ ಅಂದರೆ ಫಾಸ್ಟ್ ಆಗಿದೆ. ಗಮನಿಸ್ತಾ ಇದ್ದಾರೆ ನಿಮಗೆ ಪಟ್ ಅನ್ಲಾಕ್ ಆಗಿಬಿಡುತ್ತೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ನಿಮಗೆ 4500 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. ತುಂಬ ಕಡಿಮೆನೂ ಅಲ್ಲ, ತುಂಬ ಜಾಸ್ತಿನೂ ಅಲ್ಲ. 5000 mAh ಕೆಪಾಸಿಟಿ ನೀಡಿದ್ರು ತುಂಬ ಖುಷಿ ಆಗ್ತಾಯಿತ್ತು.
4000 ಓಕೆ. ಮತ್ತು ಅದಕ್ಕೆ ಕಾಂಪನ್ಸೇಟ್ ಮಾಡೋದಕ್ಕೆ ಒಂದು ಬಾಕ್ಸ್ ಒಳಗೆ 65 ವ್ಯಾಟ್ನ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರು, ಸೂಪರ್ ವಿಷಯ. ಕೇವಲ 30 ನಿಮಿಷಗಳಲ್ಲಿ ಈ ಒಂದು ಫೋನ ಫುಲ್ ಚಾರ್ಜ್ ಮಾಡಬಲ್ಲಂಥ ಕೆಪಾಸಿಟಿ ಒಂದು ಚಾರ್ಜರ್ ಇರುವಂಥದ್ದು ಬೆಂಕಿ ವಿಷಯ ಆಯಿತಾ. ತುಂಬ ಇಂಪ್ರೆಸ್ ಮಾಡ್ತು ನನಗೆ. ಇನ್ನು ಈ ಒಂದು ಫೋನಲ್ಲಿ ನಿಮಗೆ ಸ್ಟೀರಿಯೋ ಸ್ಪೀಕರ್ ಇರುವಂಥದ್ದು, ಈ ಒಂದು ಕೆಳಗಡೆ ಬಾಟಮ್ ಫೈರಿಂಗು ಮತ್ತು ಇಯರ್ ಪೀಸ್, ಇದು ಕೂಡ ಸೆಕೆಂಡ್ರಿ ಸ್ಪೀಕರ್ ಇದು ಕೆಲಸವನ್ನು ಮಾಡುತ್ತೆ. ಸ್ಪೀಕರ್ನ ಕ್ಲಾರಿಟಿ ತುಂಬ ಇಂಪ್ರೆಸಿವ್ ಆಗಿರುವಂಥ, ತುಂಬ ಜೋರಾಗಿ ಕೇಳುತ್ತೆ ಮತ್ತು ಕ್ಲಾರಿಟಿ ಕೂಡ ಸೂಪರ್ ಆಗಿದೆ. ತುಂಬ ಡೀಟೇಲ್ಸ್ ಚೆನ್ನಾಗಿ ಇಷ್ಟ ಆಯಿತು ನನಗೆ, ಕ್ಲಿಯರಾಗಿ ಬರುತ್ತೆ ವಾಯ್ಸು. ಇನ್ನು ಓ ಎಸ್ನ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ಆ್ಯಂಡ್ರಾಯ್ಡ್ 11ನ ಬೇಸ್ ಮೇಲೆ ರನ್ ಆಗ್ತಿರುವಂಥ ಕಲರ್ OS 12 ಇರುವಂಥದ್ದು ಆಯಿತಾ. ಆ್ಯಂಡ್ರಾಯ್ಡ್ 11 ಹೌದು, ಇತ್ತೀಚೆಗೆ ಬರ್ತಿರುವಂಥ ಎಲ್ಲ ಫೋನ್ಗಳಲ್ಲಿ ಆ್ಯಂಡ್ರಾಯ್ಡ್ 12 ಬರ್ತಾ ಇದೆ. ಸದ್ಯದಲ್ಲೇ ನನಗೆ ಅನ್ನಿಸ್ದಾಗ ಈ ಒಂದು ಫೋನ್ ಕೂಡ ಅಪ್ಡೇಟ್ ಬರುತ್ತೆ ಅಂತ ಅನ್ಕೋತೀನಿ. ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಈಗ ರೀಸೆಂಟಾಗಿ ಲಾಂಚ್ ಆಗ್ತಿರೋ ಫೋನ್ ಆಗಿರೋದ್ರಿಂದ ಸದ್ಯದಲ್ಲೇ ಈ ಒಂದು ಫೋನ್ಗೆ ಆ್ಯಂಡ್ರಾಯ್ಡ್ 12ನ ಅಪ್ಡೇಟ್ ಬರುತ್ತೆ ಅಂತ ಅನ್ಕೋತೀನಿ. ಈ ಒಂದು OS ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡ್ತಿರುವಂಥದ್ದು. ಅಷ್ಟೊಂದು ದೊಡ್ಡ ಫ್ಯಾನ್ ಏನೂ ಅಲ್ಲ. ಎಕ್ಸ್ಪೀರಿಯೆನ್ಸು ಅಷ್ಟೊಂದು ಸ್ಟಾಕ್ ಆ್ಯಂಡ್ರಾಯ್ಡ್ ಸಿಗೋದಿಲ್ಲ ನಿಮಗೆ. ನನಗೆ ಸ್ಟಾಕ್ ಆ್ಯಂಡ್ರಾಯ್ಡ್ ತುಂಬ ಇಂಪ್ರೆಸ್ ಅನಿಸುತ್ತೆ. ಪರವಾಗಿಲ್ಲ, ಬಟ್ ಲೋಗೋಸ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಿದ್ರು ಇಂಪ್ರೆಸಿವ್ ಆಗಿರುತ್ತೆ ಅಂತ ಅನ್ನಿಸ್ತು ನನಗೆ. ಒಟ್ಟಿಗೆ ಸ್ಮೂತಾಗಿ ಒಂದು ಕೆಲಸವನ್ನು ಮಾಡ್ತಿರುವಂಥದ್ದು. ಇದ್ರ ಬಿಟ್ಟರೆ ಒಂದು ಫೋನಲ್ಲಿ ಪ್ರತಿಯೊಂದು ಸೆನ್ಸಾರ್ ಇರುವಂಥದ್ದು ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಇರುವಂಥದ್ದು, ಮತ್ತು ಇದು ವೈಫೈ 6ನ ಸಪೋರ್ಟ್ ಮಾಡುತ್ತೆ ಮತ್ತು ಬ್ಲೂಟೂತ್ 5.2 ಕೂಡ ಇರುವಂಥದ್ದು. ತುಂಬ ಒಳ್ಳೆಯ ವಿಷಯ ಅಂತೀನಿ. ನೀವು ಹಾಗಾದರೆ ಕೇಳ್ಬೋದು, ಈ ಒಂದು ಸ್ಮಾರ್ಟ್ ಫೋನನ್ನು 39,999 ರೂಪಾಯಿ ಅಂದರೆ 40,000 ರೂಪಾಯಿ ಪರ್ಚೇಸ್ ಮಾಡ್ಬೋದಾ ಅಂತ. ಪರ್ಸ್ನಲಿ ನಾನಂತೂ ಈ ಒಂದು ಸ್ಮಾರ್ಟ್ಫೋನ್ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಒಂದು ಡಿಸೈನ್ಗೋಸ್ಕರ ಈ ಒಂದು ಫೋನ ಪರ್ಚೇಸ್ ಮಾಡ್ತೀನಿ. ಸೊ ನೋಡೋದಕ್ಕೆ ಈ ಒಂದು ಫೋನ್ ಹೆಂಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಕೆಳಗಡೆ ಕಾಮೆಂಟ್ ಮಾಡಿ ನೋಡೋಣ ಯಾವ ರೀತಿ ಕಾಣುತ್ತೆ ಈ ಒಂದು ಸ್ಮಾರ್ಟ್ಫೋನ್ ಅಂತ. ಸೊ ಬೆಂಕಿ ಲುಕ್ಕನ್ನು ಹೊಂದಿರುವಂಥ, ಹೆವಿ ಬೆಜೆಲ್ಲ ಕಡಿಮೆ ಇರುವಂಥ, ಆಲ್ಮೋಸ್ಟ್ ಪ್ರತಿಯೊಂದು ಸ್ಪೆಸಿಫಿಕೇಷನ್ ತುಂಬ ಚೆನ್ನಾಗಿರುವಂಥ, ಪರ್ಫೆಕ್ಟ್ ಅಂತ ಅನ್ನಲ್ಲ ಈ ಒಂದು ಫೋನ್ ನಾನು, ಆಲ್ಮೋಸ್ಟ್ ಪ್ರತಿಯೊಂದು ಸ್ಪೆಸಿಫಿಕೇಷನ್ ಚೆನ್ನಾಗಿರುವಂಥ ಫೋನು. ಹೌದು, ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಆರಾಮಾಗಿ ನಿಮಗೆ ಒಂದು ಬೆಲೆಗೆ ಸಿಗುತ್ತೆ. ಸೊ ಡಿಸೈನ್ ಇಷ್ಟ ಆಯಿತಾ, ಒಬ್ಬ ಬ್ರ್ಯಾಂಡಿಂಗ್ ಇಷ್ಟ ಆಯಿತಾ, ಕ್ಯಾಮ್ರಾಗೋಸ್ಕರ ಡಿಸ್ಪ್ಲೇ ಚೆನ್ನಾಗಿದೆ, 120 ಕೊಡ್ಬೋದಾಗಿ ಚೆನ್ನಾಗಿರ್ತಿದ್ದು ಕೊಟ್ಟಿದ್ರೆ. ಆಲ್ಮೋಸ್ಟ್ ಪ್ರತಿಯೊಂದು ಚೆನ್ನಾಗಿದೆ, ಬಟ್ ಆರಾಮಾಗಿ ನಿಮಗೆ ಇದಕ್ಕಿಂತ ಒಳ್ಳೆಯ ಸ್ಪೆಸಿಫಿಕೇಷನ್ ಹೊಂದಿರುವಂಥ ಫೋನ್ ಸಿಗುತ್ತೆ. ಬಟ್ ನಂಗೆ ಅನ್ನಿಸ್ದಂಗೆ ಇದಕ್ಕಿಂತ ಒಳ್ಳೆ ಡಿಸೈನ್ನ ಹೊಂದಿರುವಂಥ ಫೋನ್ ಪರ್ಸನಲಿ ಸಿಗಲ್ಲ ಅಂತ ಅನ್ಸುತ್ತೆ ನಂಗೆ ಅನ್ನಿಸ್ದಂಗೆ. ಸೊ ಇದು ನನ್ನ ಆನೆಸ್ಟ್ ಒಪಿನಿಯನ್ ಒಂದು ಫೋನ್ನ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸ್ಬೋದು. ಇಷ್ಟ ಆದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ರೀತಿ ನಮ್ಮ ಬೇರೆ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇಲ್ಲ ಸಬ್ಸ್ಕ್ರೈಬ್ ಮಾಡೋದು ಬೇರೆ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನದಲ್ಲಿ.